ನಮಸ್ಕಾರ ವೀಕ್ಷಕರೇ, ರಾವ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಪರಡಿ ಪಾಯಸ ಮಾಡೋ ವಿಧಾನ ನೋಡುವ. ನಾನು 1 ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ತೊಳೆದು ನೆನೆ ಹಾಕಿದ್ದೇನೆ. 2 ಗಂಟೆ ನೆಂದರೆ ಸಾಕು. ಹಾಗೆ ಅರ್ಧ ತೆಂಗಿನಕಾಯಿಯನ್ನು ಹೋಳು ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಳ್ಳೋಣ. ನಿಮಗೆ ತೆಂಗಿನಕಾಯಿ ಹೆರಿಲಿಕ್ಕೆ ಸಾಧ್ಯ ಆದರೆ ಅದು ಒಳ್ಳೆಯದೇ. ಆದರೆ ಹೆರಿಲಿಕ್ಕೆ ಕೂತ್ಕೊಂಡು ಕಷ್ಟ ಆಗುವವರು ಈ ಥರ ಮಾಡ್ತೇವೆ ನೋಡಿ. ಆಮೇಲೆ ಅದು ಪುಡಿ ಆದದ್ರಲ್ಲಿ ಒಂದು ಕಾಲಂಶ ತೆಗೆದಿಟ್ಕೊಳ್ಳೋದು. ಮತ್ತು ಉಳಿದದಕ್ಕೆ ನೀರು ಹಾಕಿ ತೆಂಗಿನ ಹಾಲು ತೆಗೆಯೋದು. ಅದನ್ನು ಚೆಂದ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಂಡು ಬಂದಾಯಿತು. ಇವಾಗ ಒಂದು ಜಾಲರಿಯಲ್ಲಿ ಅದನ್ನು ಹಾಕಿ ಸೋಸಿಕೊಳ್ಬೇಕು. ಇದು ದಪ್ಪ ಹಾಲು, ಫಸ್ಟಿಗೆ ತೆಗೆದ ಹಾಲು. ಇದನ್ನು ಸೆಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಇದು ಪಾಯಸದ ಕೊನೆಗೆ ಹಾಕಲಿಕ್ಕೆ, ಅದರಿಂದ ಬೇರೆ ಪಾತ್ರೆಗೆ ಹಾಕಿ ಅದನ್ನು ಚೆನ್ನಾಗಿ ತೆಗೆದಿಟ್ಕೊಳ್ಳೋಣ. ಈಗ ಉಳಿದ ತೆಂಗಿನಕಾಯಿಯನ್ನು ಉಂಟಲ್ಲ, ಅದನ್ನು ನೋಡಿ. ಫಸ್ಟ್ ಹಾಲು ದಪ್ಪ ಉಂಟಲ್ವ, ಸರಿ. ಈಗ ಉಳಿದ ತೆಂಗಿನಕಾಯಿಯನ್ನು ಪುನಃ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಬೇಕು. ಒಂದು ಅರ್ಧ ಲೋಟೆಯಷ್ಟು ನೀರು. ಅದು ತೆಂಗಿನಕಾಯಿ ಎಷ್ಟು ಉಂಟೋ ಅಷ್ಟು ಕ್ವಾಂಟಿಟಿ ಮೇಲೆ. ಜಾಸ್ತಿ ತೆಂಗಿನಕಾಯಿ ಇದ್ದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಈಗ ನೋಡಿ, ಅದು ಮುಳುಗುವಷ್ಟು ಸಾಮಾನ್ಯ ಹಾಕಿಕೊಂಡು ಪುನಃ ಮಿಕ್ಸಿ ಗ್ರೈಂಡ್ರಲ್ಲಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಈಗ ಸೆಕೆಂಡ್ ರೌಂಡ್ ಹಾಲು ಬರ್ತದೆ. ಈಗ ಪುನಃ ಅದನ್ನು ಜಾಲರಿಯಲ್ಲಿ ಹಾಕಿ ಬೇರೆ ಪಾತ್ರೆಯಲ್ಲಿ ಸೋಸಿಟ್ಕೊಳ್ಳಿ. ಇದು ಸೆಕೆಂಡ್ ಹಾಲು ಹೇಳ್ತಾರೆ. ಅಂದರೆ ಇದು ಸ್ವಲ್ಪ ನೀರಾಗಿರ್ತದೆ, ತೆಳುವಾಗಿರ್ತದೆ. ಫಸ್ಟ್ ಹಾಲು ಅಂದರೆ ತುಂಬ ದಪ್ಪ ಇರ್ತದೆ. ಇದು ಸೆಕೆಂಡ್ ಹಾಲು. ಈ ಉಳಿದ ತೆಂಗಿನಕಾಯಿಯನ್ನು ಉಂಟಲ್ಲ, ಸಸ್ಯಗಳಿಗೆಲ್ಲ ಹಾಕ್ಬೋದು, ಗೊಬ್ಬರವಾಗಿ ಬಳಸ್ಬೋದು ನೋಡಿ. ಸೆಕೆಂಡ್ ಹಾಲು ನೀರು ಉಂಟಲ್ಲ, ಅದನ್ನು ಸೆಪ್ರೇಟಾಗಿ ಇಟ್ಕೊಳ್ಳಿ. ಈಗ ಅಕ್ಕಿಯನ್ನು ನೆನೆ ಹಾಕಿದ್ದನ್ನು ಮತ್ತು ಆವಾಗ ತೆಂಗಿನಕಾಯಿ ಸ್ವಲ್ಪ ಕಾಲಂಶದಷ್ಟು ತೆಗೆದಿಟ್ಕೊಂಡಿದ್ದೇವಲ್ಲ, ಅದನ್ನು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಒಂದು ಕಾಲಂಶ ನೀರು ಹಾಕಬೇಕು. ಯಾಕಂದರೆ ಇದು ತೆಳು ಆಗಬಾರ್ದು, ನಾವು ಗಟ್ಟಿಯೇ ರುಬ್ಬಿಕೊಳ್ಬೇಕು. ಮತ್ತು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಆಮೇಲೆ ನುಣ್ಣಗೆ ರುಬ್ಬಿಕೊಂಡು ಬರಬೇಕು ನೋಡಿ. ಈ ಕನ್ಸಿಸ್ಟೆನ್ಸಿಗೆ ಅದು ಅಕ್ಕಿ ಹಿಟ್ಟು ಇರಬೇಕು. ತುಂಬ ದಪ್ಪವೂ ಆಗಬಾರ್ದು, ತುಂಬ ತೆಳು ಆಗಬಾರ್ದು. ಈಗ ಮಿಕ್ಸಿಯಲ್ಲಿ ಪುನಃ ಉಳಿದ ಅಕ್ಕಿಯ ಹಿಟ್ಟಿಗೆ ನೀರು ಹಾಕಿ ತೆಗೆದಿಟ್ಕೊಳ್ಳಿ. ಯಾಕಂದರೆ ಇದು ಪಾಯಸ ತೆಳುವಾದರೆ ಹಾಕಬೇಕಾಗ್ತದೆ, ದಪ್ಪ ಬರ್ತದೆ. ಇವಾಗ ನೋಡಿ, ಸೆಕೆಂಡ್ ಹಾಲನ್ನು ಒಲೆಯಲ್ಲಿಟ್ಟು ಬೆಂಕಿ ಹಚ್ಚಿ ಆಯಿತು. ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೇನೆ, ಅಂದರೆ ಕ್ವಾಂಟಿಟಿ ಜಾಸ್ತಿ ಹಾಕಬೇಕು ಪಾಯಸ ಅಂತ. ಈಗ 3 ಪೀಸ್ನಷ್ಟು ಬೆಲ್ಲವನ್ನು ಹಾಕಿದ್ದೇನೆ ನೋಡಿ. ಅದು ಬೆಲ್ಲದ ನೀರಾಗಿ ಚೆಂದ ಕುದೀತಾ ಉಂಟಲ್ಲ. ಇವಾಗ ಕುದಿಯುವಾಗ ಅದಕ್ಕೆ ನಾವು ಅಕ್ಕಿ ಕಡ್ದಿಟ್ಟದನ್ನು ಸೇಮಿಗೆ ಒಳಲೆ ಅಥವಾ ಕಪ್ಪಿಗೆ ಹಾಕಿ ಒತ್ತಬೇಕು. ಅದು ಸಣ್ಣಕ್ಕೆ ಸಪೂರವಾಗಿ ಉದ್ದಕ್ಕೆ ಬೀಳ್ತದೆ. ಎಲ್ಲ ಒಂದೇ ಶೇಪಲ್ಲಿರ್ತದೆ, ನೋಡಲಿಕ್ಕೆ ಚೆಂದ ಕಾಣ್ತದೆ. ನೀವು ಜಾಲರಿ ಇರುವ ಸೌಟಲ್ಲಿ ಮಾಡಲಿಕ್ಕೂ ಆಗ್ತದೆ, ಕೆಲವರು ಮಾಡ್ತಾರೆ. ನಾನು ಈ ಥರ ಮಾಡೋದು ನೋಡಿ. ಇದನ್ನು ಮಗುಚಬೇಕು, ಇಲ್ಲಾಂದರೆ ಒಂದಕ್ಕೊಂದು ಅಂಟುತ್ತದೆ ಮತ್ತು ತಳ ಹಿಡಿತದೆ. ಹಾಗೆ ಮಗುಚ್ತಾ ಇರಬೇಕು ನೋಡಿ. ಅದು ಬೆಂದಿತ್ತಲ್ಲ, ಬೇಯುವವರೆಗೆ ಅದು ಮಗುಚ್ತಾ ಇರಬೇಕು. ಇವಾಗ ದಪ್ಪ ಹಾಲನ್ನು ಹಾಕೋದು ನೋಡಿ. ದಪ್ಪ ಹಾಲು ಹಾಕಿದಾಗ ಅದರ ಬಣ್ಣ ನೋಡಿ ಎಷ್ಟು ಚೆಂದ ಬಂತಲ್ಲ, ಹೊಂಬಣ್ಣಕ್ಕೆ ಬಂತು. ಹಾಲು ಮತ್ತು ಬೆಲ್ಲದ ನೀರು ಸೇರಿ ಚೆಂದ ಕಲರ್ ಬಂತು ನೋಡಿ. ಇದು ಜಾಸ್ತಿ ಕುದಿಬಾರ್ದು, ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗಲೇ ಒಂದು ಅರಿಶಿಣದ ಎಲೆ ತಗೊಂಡು ಅದನ್ನು ಚೆಂದ ಒರೆಸಿ ಇಟ್ಕೊಂಡಿದ್ದೇನೆ, ಅದನ್ನು ಕಟ್ ಮಾಡಿ ಹಾಕಬೇಕು. ಇವಾಗ ಇದು ಪಾಯಸ ಒಳ್ಳೆ ಪರಿಮಳ ಬರ್ತದೆ ಅಂತ. ಇದು ತಿನ್ನಲಿಕ್ಕಲ್ಲ, ನೀವು ಪಾಯಸ ತಿನ್ನುವಾಗ ಈ ಎಲೆಯನ್ನು ಎತ್ತಿಡಬೇಕು. ಇದು ಅರಿಶಿಣದ ಎಲೆ ಹಾಕಿ ಒಳ್ಳೆ ಪರಿಮಳ ಬರ್ತದೆ. ಇವಾಗ ಏಲಕ್ಕಿ ಪುಡಿ ಸ್ವಲ್ಪ ಹಾಕೋದು ಮತ್ತು 2 ಸ್ಪೂನು ತುಪ್ಪ ಹಾಕಿದರೆ ಇವು ಪಾಯಸಕ್ಕೆ ಒಳ್ಳೆ ಪರಿಮಳ ಬರ್ತದೆ. ಇದು ಹಬ್ಬಕ್ಕೆಲ್ಲ ವಿಶೇಷ.
ಹಾಗೆ ನಮ್ಮ ಕರಾವಳಿ ಸೈಡ್ ಇದನ್ನು ಹಬ್ಬಕ್ಕೆಲ್ಲ ಮಾಡ್ತಾರೆ. ಇವಾಗ 2 ಸ್ಪೂನು ತುಪ್ಪವನ್ನು ಒಗ್ಗರಣೆ ಸೌಟಿಗೆ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದುಕೊಳ್ಬೇಕು. ಫಸ್ಟ್ ಗೋಡಂಬಿ ಸ್ವಲ್ಪ ಹುರಿದುಕೊಂಡು ಕೆಂಪಗೆ ಬಣ್ಣ ಬರುವಾಗ ಒಣ ದ್ರಾಕ್ಷಿಯನ್ನು ಹಾಕಬೇಕು. ಒಂದು 8-10 ಹಾಕಿದ್ದೇನೆ. ನೋಡಿ ಅದು ಕೆಂಪಗಾಗುವವರೆಗೆ ಹುರಿದು ಪಾಯಸಕ್ಕೆ ಹಾಕಿಕೊಳ್ಬೇಕು. ಈಗ ನೋಡಿ ಪಾಯಸ ತುಂಬ ಟೇಸ್ಟಿಯಾಗಿರ್ತದೆ. ವೀಕ್ಷಕರೇ, ನೀವು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.